ರಾಜ್ಯದಲ್ಲಿ ಡೀಪ್ ಟೆಕ್ ತಂತ್ರಜ್ಞಾನ ಅಳವಡಿಕೆಗೆ ರೂಪಾಯಿ 600 ಕೋಟಿ ವೆಚ್ಚ. ಒಂದೇ ತಿಂಗಳಲ್ಲಿ 11 ಕಂಪನಿಗಳಿಗೆ ರೂಪಾಯಿ 110 ಕೋಟಿ ಬಿಡುಗಡೆ. ಡಿಜಿಟಲ್ ಎಕಾನಮಿ ಮಿಷನ್ ಸಿಇಒ ಸಂಜೀವ್ ಕುಮಾರ್ ಗುಪ್ತಾ. ಸರ್ಕಾರದ ವಿವಿಧ ಹಂತಗಳಲ್ಲಿ ಆಡಳಿತ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಕೃತಕ ಬುದ್ಧಿಮತ್ತೆ ಡೀಪ್ ತಂತ್ರಜ್ಞಾನವನ್ನು ಅಡಕಗೊಳಿಸಲಾಗಿದೆ. ಇದರಿಂದ ನಷ್ಟ ತಗ್ಗಿಸಿ ಸೋರಿಕೆ ತಡೆಗಟ್ಟಿ ರಚನಾತ್ಮಕ ಆಡಳಿತ ನೀಡಲು ಸಹಕಾರಿಯಾಗಿದೆ ಎಂದು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಸಿಇಒ ಸಂಜೀವ್ ಕುಮಾರ್ ಗುಪ್ತಾ ಹೇಳಿದ್ದಾರೆ. ಸುಸ್ಥಿರ ನಗರಗಳಿಗಾಗಿ ಫ್ಯೂಚರ್ ಐಸಿಟಿ ಫೋರಂ 2026 ಕುರಿತ 2 ದಿನಗಳ ಜಾಗತಿಕ ಸಮಾವೇಶದಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ಜಲಮಂಡಳಿ ಸೋರಿಕೆ ತಡೆಗೆ ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸುತ್ತಿದೆ. ಇಡೀ ದೇಶದಲ್ಲಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಮಹತ್ವದ ಸಾಧನೆ ಮಾಡುತ್ತಿದ್ದು, ವಿದ್ಯುತ್ ವರ್ಗಾವಣೆ ನಷ್ಟವನ್ನು 20% ತಗ್ಗಿಸಲಾಗಿದೆ. ವಿದ್ಯುತ್ ಚಾರ್ಜಿಂಗ್ ಕೇಂದ್ರಗಳನ್ನು ಅಳವಡಿಸಲಾಗಿದೆ. ಆಡಳಿತದ ವಿವಿಧ ಹಂತಗಳಲ್ಲಿ ಡೀಪ್ ಟೆಕ್ ತಂತ್ರಜ್ಞಾನವನ್ನು ಜಾರಿಗೊಳಿಸಿದೆ. 10,000ಕ್ಕೂ ಅಧಿಕ ಇವಿ ಬಸ್ಗಳನ್ನು ಅಳವಡಿಸಿ ಕರ್ನಾಟಕ ಪರಿಸರ ಸ್ನೇಹಿ ಎಐ ಆಡಳಿತ ವ್ಯವಸ್ಥೆಯಲ್ಲಿ ಜಗತ್ತಿನ 5ನೇ ಶ್ರೇಷ್ಠ ನಗರವಾಗಿ ರೂಪುಗೊಂಡಿದೆ ಎಂದರು. ಜರ್ಮನಿಯ ಡೆಸೆಲ್ಡಾರ್ಫ್ ನಗರದ ಮೇಯರ್ ಡಾಕ್ಟರ್ ಸ್ಟೀಫನ್ ಕೆಲ್ಲರ್ ಮಾತನಾಡಿ, ಡೆಸೆಲ್ಡಾರ್ಫ್ ಮತ್ತು ಬೆಂಗಳೂರು ನಗರಗಳ ನಡುವೆ ಸಂಚಾರ ಒತ್ತಡ, ಸುಗಮ ಆಡಳಿತ ಕ್ಷೇತ್ರದಲ್ಲಿ ಪರಸ್ಪರ ನಾವೀನ್ಯತೆ ಕ್ರಮಗಳನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ಪರಿಸರ ಸ್ನೇಹಿ ಕ್ರಮಗಳಿಗೆ ಒತ್ತು ನೀಡಿದ್ದು, ಜರ್ಮನಿ ಮತ್ತು ಭಾರತದ 4-5 ಕಂಪನಿಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ವರ್ಧನೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಫ್ಯೂಚರ್ ಐಸಿಟಿ ಫೋರಂ ಅಧ್ಯಕ್ಷ ಜೋಸ್ ಜಾಕೋಬ್ ಕೆ ಮಾತನಾಡಿ, ಸರಳ ಏವಿಯೇಷನ್ ಡ್ರೋನ್ ಕಂಪನಿ ಏರ್ ಟ್ಯಾಕ್ಸಿ ಸೌಲಭ್ಯ ಕಲ್ಪಿಸುತ್ತಿದ್ದು, ನ್ಯೂಮೋರಸ್ ಮೋಟಾರ್ಸ್ ಮಹಿಳೆಯರಿಗೆ ಎಲೆಕ್ಟ್ರಿಕ್ ಬೈಕ್ ಒದಗಿಸಿ ಆರೋಗ್ಯ ವಿಮೆ ಸೌಲಭ್ಯ ಒದಗಿಸುತ್ತಿದೆ. ಕೆಡಿಎಸ್ ಸಂಸ್ಥೆ ಬೆಂಗಳೂರಿನಲ್ಲಿ ಸಂಚಾರಿ ಒತ್ತಡ ನಿವಾರಿಸುವ ಕೆಲಸ ಮಾಡುತ್ತಿದೆ. ಕೃತಕ ಬುದ್ಧಿಮತ್ತೆ ಬಳಸಿ ಸುಗಮ ಸಂಚಾರದ ಮಾರ್ಗವನ್ನು ಸುಗಮಗೊಳಿಸಲು ಸಲಹೆ ನೀಡುತ್ತಿದೆ. ಇದೇ ರೀತಿ ಬೇರೆ ಬೇರೆ ಕಂಪನಿಗಳು ಉಪಗ್ರಹ ವಲಯ ಮತ್ತಿತರೆ ಕ್ಷೇತ್ರಗಳ ಬಗ್ಗೆ ಒಪ್ಪಂದ ಮಾಡಿಕೊಂಡು ಅನುಷ್ಠಾನಗೊಳಿಸಲು ತೀರ್ಮಾನಿಸಲಾಗಿದೆ ಎಂದರು. ಸಮ್ಮೇಳನದಲ್ಲಿ ಜೆಸ್ಸಿ ಗ್ಲೋಬಲ್ ಕಂಪನಿಯ ಸಿಇಒ ಲೂಯಿಸ್ ನೆವಿಸ್, ಡುಸೆಲ್ಡಾರ್ಫ್ ಚೇಂಬರ್ ಆಫ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್ ಅಧ್ಯಕ್ಷ ಆಂಡ್ರಿಯಾ ಸ್ಮಿಡ್ಜ್, ಜರ್ಮನಿಯ ಫೆಡರಲ್ ರಿಪಬ್ಲಿಕ್ನ ಕಾನ್ಸುಲೇಟ್ ಜನರಲ್ ಅಖೀಮ್ ಬರ್ಕರ್ಟ್, ಜರ್ಮನಿ ಇನ್ಫೋಸಿಸ್ ಮುಖ್ಯಸ್ಥ ಆಂಡ್ರಿಯಾ ಹೆಂಡ್ರಿಕ್ಸ್, ಗ್ಲೋಬಲ್ ಎನೇಬ್ಲಿಂಗ್ ಸಸ್ಟೈನಬಿಲಿಟಿ ಇನಿಷಿಯೇಟಿವ್ ಸಿಇಒ ಲೂಯಿಸ್ ನೆವ್ಸ್, ಡಿಜಿ ಹಬ್ ಡ್ಯುಸೆಲ್ಡಾರ್ಫ್ ರೈನ್ಲ್ಯಾಂಡ್ನ ವ್ಯವಸ್ಥಾಪಕ ನಿರ್ದೇಶಕ ಲೀಸಾ ಬ್ರೌರ್ ಮತ್ತಿತರರು ಉಪಸ್ಥಿತರಿದ್ದರು. My name is Stefan Keller. I'm the mayor of the city of Düsseldorf, and Düsseldorf and the state of Karnataka are in a close cooperation on different fields, skilled labor, innovation, startups, and today we've joined the Future of Sustainable Cities Summit, a great opportunity to connect and to bring together decision makers from Germany, from Düsseldorf in particular, and Indian companies to strengthen this cooperation further. I think we have a lot to learn from Karnataka and Bengaluru. There's so much innovation and so much talent here in this city and this state, which we want to cooperate with. On the other hand, Düsseldorf and North Rhine-Westphalia brings in a regulatory stability, big industrial companies that are eager to cooperate with innovative players from India, so many fields of cooperation. So ನನ್ನ ಹೆಸರು ದತ್ತಾತ್ರೇಯ ಸಲಗಾಮಿ, ವಾಷಿಂದ. ಜರ್ಮನಿ ಮತ್ತು ಇಂಡಿಯಾ ಸಂಬಂಧ ವ್ಯವಹಾರದಲ್ಲಿ ಬಹಳ ಉತ್ತಮವಾಗ್ತಾ ಇದೆ. ನೀವು ಈಗಾಗಲೇ ನೋಡಿದ್ದೀರ, ಜರ್ಮನ್ ಚಾನ್ಸಲರ್ ಇಂಡಿಯಾಗೆ ಬಂದಿದ್ದರು, ಜರ್ಮನ್ ಚಾನ್ಸಲರ್ ವಾಶ್ ಕೂಡ ಬಂದಿದ್ದರು. ಸೊ ಈಗ ಜರ್ಮನಿ ಸ್ಟಾರ್ಟಪ್ಗೆ, ಇನೋವೇಷನ್ಸ್ಗೆ, ಆಮೇಲೆ ಇಂಜಿನಿಯರಿಂಗ್ಗೆ ಭಾಳ ಫೇಮಸ್ಸು. ಅವರು ಇಂಡಿಯಾ ಕೊಲ್ಯಾಬ್ರೇಷನ್ ಜಾಸ್ತಿ ಮಾಡಿದ್ರೆ ನಾವು ಜರ್ಮನ್ ಇಂಡಿಯಾ ಕೊಲ್ಯಾಬ್ರೇಷನಲ್ಲಿ ಇಂಡಿಯಾ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಸಸ್ಟೈನಬಿಲಿಟಿ ನಾವು ಪ್ರಪಂಚದಲ್ಲಿ ಸೈನ್ಡ್ ಅಪ್ ಫಾರ್ ಕಾರ್ಬನ್ ಎಮಿಷನ್ ಕಂಟ್ರೋಲ್. ಜರ್ಮನಿ ಈಸ್ ಅ ಫ್ರಂಟ್ ರನ್ನರ್, ಸೊ ವಿ ಕ್ಯಾನ್ ಕೊಲ್ಯಾಬರೇಟ್ ಟುಗೆದರ್. ಎರಡು ಜರ್ಮನಿ ಮತ್ತು ಇಂಡಿಯಾ ಒಟ್ಟಿಗೆ ಬಂದರೆ ಅನೇಕ ಕ್ಷೇತ್ರಗಳಲ್ಲಿ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ. ಬಾಷ್ ಸಂಸ್ಥೆ ಜರ್ಮನ್ ಸಂಸ್ಥೆ, ಆದ್ದರಿಂದ ನಾವು ಬಹಳ ವರ್ಷಗಳಿಂದ ಜರ್ಮನಿ ಜೊತೆ ಕೆಲಸ ಮಾಡ್ತಾನೆ ಇದ್ದೀವಿ. ಅದರಿಂದ ಜರ್ಮನಿ ಜೊತೆ ಕೆಲಸ ಮಾಡೋದು ನಮಗೆ ಹೊಸದಲ್ಲ. ನಾವು ಜರ್ಮನಿ ಜೊತೆ ನಮ್ಮ ಕಾರುಗಳನ್ನ ಹೇಗೆ ಇನ್ನೂ ಪರಿಸರ ಸ್ನೇಹಿಯಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅನೇಕ ರೀತಿಯಲ್ಲಿ ಕೆಲಸ ಮಾಡ್ತೀವಿ.
Namaskara Bangalore. My name is Ambika. I represent the German state of North Rhine-Westphalia. I'm glad to be here at Future ICT Summit, where we're trying to bridge ecosystem or to bridge a gap between German and Indian ecosystem. One side we have the German engineering industry 4.0, and other side we have Indian innovation. So I think this platform or Future ICT is the right platform for all the German companies and Indian companies and startups to work together on the future and emerging technologies as well as the classic sectors. At NRW, we have lots of incentive support for the Indian companies and startups. And as I already mentioned in the summit, that we have best practices where lots of Indian companies are already present in NRW, starting from Infosys to Zoho. So I welcome all of the Indian companies and startups to come to us, seek our support, and we'll be happy to create a story where make in India but make for global. Thank you so much. My name is Dr. Anita Prasad. I've been invited to participate into this event, the ICT Forum, and it's been a wonderful event so far. And we have heard the Düsseldorf Mayor, the Oberbürgermeister, and the Honorable Consulate General of Germany, Mr. Achim Burkhardt, and many others. I think it's been a great session. There's a lot of information to learn, a lot of opportunities to collaborate, a lot of the upcoming innovations, and the kind of startups that we saw a couple of decades ago has changed. The geopolitical changes have taken place, robotic inventions have arrived, and many other topics have come into the society today. So it's been a real honor to be a part of this initiative and try to learn what's happening and try to contribute the best also for the developing India. India requires this kind of initiative, what we are looking at. By 2047, the developed India requires many, many excellent startups, and there is a fantastic opportunity for us to collaborate, to learn, and even the Nord Rhine-Westphalen, the city and the state that these people have organized is really phenomenal. Thank you so much, and looking forward for more.